ಟಮಾಟ ದೋಸೆ ದೊಡ್ಡ ಸೈಜ್ ಮತ್ತು ಚಿಕ್ಕದು. ಯಾವ ಟಮಾಟ ದೋಸೆ ಬೇಕಾ, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಬೋದು, ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಬೋದು. ಈ ಪಾತ್ರೆ 2ರಿಂದ 3-4 ಬ್ಯಾಡಗಿ ಮೆಣಸಿನ್ಕಾಯಿ ಸಾಕಿಷ್ಟೇ. ನಂತರ ಟೊಮೊಟೊ 2 ಟೊಮೊಟೊ ತೊಗೊಂಡು ತೊಳೆದು ನೀಟಾಗಿ ಸ್ಲೈಸಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. 2 ಟೊಮೊಟೊ ಹಾಕಿ ಬಾಡಿಸ್ಬೇಕು. ತಗೊಂಡ್ಬಿಡೋಣ. ಆಯಿತಾ, ಇದನ್ನ ಸ್ವಲ್ಪ ಬಾಡಿಸ್ಬೇಕು, ಇಲ್ಲಾಂದರೆ ಹಸಿ ವಾಸನೆ ಇರ್ತೈತಿ. ಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಅಲ್ಲಿಟ್ಟು ಹಸಿ ವಾಸನೆ ಹೋಗೋವರೆಗೂ, ಇಲ್ಲಾಂದರೆ ಹಸಿ ವಾಸನೆ ಇರ್ತೈತಿ. ಹಾಗಾಗಿ ಸ್ವಲ್ಪ ಬಾಡಿಸ್ತೀನಿ, ಜಾಸ್ತಿ ಏನಿಲ್ಲ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರ್ತೈತಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೇಯಿಸಿರುವ ಟಮಾಟ ತಗೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಮಾಡೋಕ್ಕೆ ಫಸ್ಟು ಮೆಣಸಿನ್ಕಾಯಿ ಬ್ಯಾಡಗಿದು ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ. ನಂತರ ಬಾಡಿಸಿರುವ ಟಮಾಟ ಮತ್ತು ಉಪ್ಪು. ಈ ಟೊಮೊಟೊನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಟೊಮೊಟೊ ಹಾಗೆ ರುಬ್ಕೋಬೇಕು. ಆಲ್ರೆಡಿ ನೀರು ಹಾಕೋದೇನು ಬೇಕು, ಹಂಗೆ ರುಬ್ಕೊಂಡು. ಇದು ರುಬ್ಬಿರುವಂಥ ಮಿಶ್ರಣವನ್ನು ದೋಸೆ ಹಿಟ್ಟಿಗೆ ಹಾಕ್ಕೋಬೇಕು. ದೋಸೆ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಂಚಿನ ಮೇಲೆ ತೆಳು ಬೇಕಂದರೆ ತೆಳು, ದಪ್ಪ ಬೇಕಂದರೆ ದಪ್ಪ. ಸೈಜ್ ದೊಡ್ಡದು ಬೇಕಂದ್ರೆ ದೊಡ್ಡದನ್ನು ಹಾಕೋಬೋದು, ಚಿಕ್ಕದು ಬೇಕಂದರೆ ಚಿಕ್ಕದನ್ನು ಹಚ್ಚಿ ಈ ಮೈಯೆಲ್ಲ ದೋಸೆಗೆ ಎಣ್ಣೆ ಹಚ್ಚಿ ಇವಾಗ ತಿರ್ಸಿ ಹಾಕೋಣ. ಟೊಮಾಟೊ ದೋಸೆ ಜೊತೆಗೆ ಕೊಬ್ಬರಿ ಪುಡಿ ಅಥವಾ ಕಡಲೆ ಚಟ್ನಿ ಏನಾದರೂ ಮಾಡ್ಬೋದು. ಕಡಲೆ ಚಟ್ನಿ ಜೊತೆ ಆದರೂ ತಿನ್ಬೋದು, ಕೊಬ್ಬರಿ ಪುಡಿ ಜೊತೆ ಆದರೂ ತಿನ್ಬೋದು. ಇದು ಸ್ವಲ್ಪ ವಿಶೇಷವಾಗಿದೆ ಟೊಮೊಟೊ ದೋಸೆ.